ದೇವಸ್ಥಾನದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದಿದೆಯಾ? ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋಗಳು ಮತ್ತು ಪೋಸ್ಟ್ಗಳು ಈ ಪ್ರಶ್ನೆಯನ್ನ ಎಬ್ಬಿಸಿದೆ. ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋದ ಕನ್ನಡಿಗರನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಗ್ತಿದೆ ಅಂತ ಹಲವರು ತಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ದೂರಿದ್ದಾರೆ. ಕನ್ನಡಿಗ ಭಕ್ತರು ದೇವಸ್ಥಾನದಲ್ಲಿ ತಮ್ಮೊಂದಿಗೆ ದುರ್ವರ್ತನೆ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಮತ್ತೊಂದೆಡೆ ದೇವಸ್ಥಾನದ ಆಡಳಿತವು ಸಂಪ್ರದಾಯ ಮತ್ತು ನಿಯಮಗಳ ವಿಚಾರದಲ್ಲಿ ಉಂಟಾದ ಗೊಂದಲವೇ ಕಾರಣ ಅಂತ ಹೇಳ್ತಿದೆ. ಲಕ್ಷಾಂತರ ಜನ ಭಕ್ತರು ಬರುವಾಗ ಒಂದೆರಡು ಕಡೆ ಸಮಸ್ಯೆ ಆಗಿರಬಹುದು, ಆದರೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲ ಅಂತ ಹೇಳಲಾಗ್ತಿದೆ. ಜೊತೆಗೆ ಕೆಲವು ಕನ್ನಡಿಗ ಭಕ್ತರನ್ನ ವಿಚಾರಿಸಿದಾಗ ನಮ್ಮವರ ಮಿತಿ ಮೀರಿದ ವರ್ತನೆ ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸತ್ಯ ಯಾವುದು? ಸದ್ಯಕ್ಕೆ ಆರೋಪಗಳಿವೆ, ಪ್ರತಿಕ್ರಿಯೆಗಳಿವೆ, ಆದರೆ ಕನ್ನಡಿಗರನ್ನೇ ಗುರಿಯಾಗಿಸಿ ದೌರ್ಜನ್ಯ ಮಾಡಲಾಗ್ತಿದೆ ಅನ್ನೋದು ಸತ್ಯಕ್ಕೆ ದೂರ. ಲಕ್ಷಾಂತರ ಕನ್ನಡಿಗರು ಭೇಟಿ ಕೊಟ್ಟಿದ್ದು ಕೆಲವೇ ಜನರಿಗೆ ಈ ಅನುಭವ ಆಗಿದೆ. ಹಾಗಾಗಿ ವೈರಲ್ ಪೋಸ್ಟ್ಗಳನ್ನ ಸಂಪೂರ್ಣವಾಗಿ ನಂಬದೆ ಭಕ್ತಿ ಭಾವದಿಂದ ದೇವರ ದರ್ಶನಕ್ಕೆ ಮುಂದಾಗೋಣ. ದೇವರು, ಧರ್ಮ ಮತ್ತು ಭಕ್ತಿ ಜನರನ್ನ ಒಗ್ಗೂಡಿಸಬೇಕು, ವಿಭಜಿಸಬಾರದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ.